ಅಜಯ್ ಮಾರ್ಕಂಡಯ್ಯ ಫಸ್ಟ್ ಟೈಮ್ ನಾನು ಇಷ್ಟು ಕ್ಲೋಸಪ್ಪಲ್ಲಿ ನೋಡ್ತಿದ್ದೀಯ ಅಲ್ವಾ ಸ್ಟೀಫನ್? ಚೆನ್ನಾಗಿದ್ದೀನಾ? ಕನ್ಫ್ಯೂಸ್ ಆಗ್ಬೇಡಿ, ಇದು ನನ್ನ ಡೈಲಾಗ್ ಅಲ್ಲ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಡೈಲಾಗ್. ಡೆಡ್ಲಿ ಡಿಸೆಂಬರ್ನ 2ನೇ ಟ್ರೈಲರ್ ಬಂದಿದೆ. ಡೆವಿಲ್ ಆದ್ಮೇಲೆ ಈಗ ಮಾರ್ಕ್ ಅಬ್ಬರ ಶುರುವಾಗಿದೆ. ಎಸ್, ಕಿಚ್ಚ ಸುದೀಪ್ ಅಭಿನಯದ ಸಿನಿಮಾ ಮಾರ್ಕ್ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಮೋಸ್ಟ್ ಅವೈಟೆಡ್ ಸಿನಿಮಾದ ಟ್ರೈಲರ್ ಇವತ್ತು ಬಂದಿದೆ. ಅಫ್ಕೋರ್ಸ್ ಮ್ಯಾಕ್ಸ್ ಸಕ್ಸಸ್ ಆದ ನಂತರ ಅದೇ ಕಾಂಬಿನೇಷನ್, ಸಕ್ಸಸ್ಫುಲ್ ಕಾಂಬಿನೇಷನ್, ಕಿಚ್ಚ ಸುದೀಪ್ ಮತ್ತು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಮ್ಯಾಕ್ಸ್ ನೋಡಿದವ್ರಿಗೆ ಮಾರ್ಕ್ ಅಂದಾಗ ಇದು ಅದರ ಕಂಟಿನ್ಯೂಡ್ ಪಾರ್ಟ ಅಂತ ಅನ್ಸಿತ್ತು. ಇದು ಕಂಟಿನ್ಯೂಡ್ ಪಾರ್ಟ್ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಕ್ಲಾರಿಟಿ ನಮ್ಗೆ ಈ ಟ್ರೇಲರ್ ನೋಡಿದಾಗ ಸಿಕ್ಕಿದೆ. ಇದೊಂದು ಹೊಸ ಸಿನಿಮಾ. ಸ್ಪೆಷಲಿ ಸುದೀಪ್ ಅವ್ರ ಬಗ್ಗೆ ನಾವಿಲ್ಲಿ ಮಾತಾಡ್ಲೇಬೇಕು. ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ ಅವರ ಸ್ವಾಗ್ ಅದ್ಭುತ. ಅಂದ್ರೆ ಸುದೀಪ್ ಅವರ, ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗಾಗಿಯೇ ಒಂದು ಅದ್ಭುತ ಸಿನಿಮಾ ಇದು. ಅನ್ಡೌಟೆಡ್ಲಿ ಇದು ಮಾಸ್ ಎಲಿಮೆಂಟ್ ಇರುವಂತಹ ಪಕ್ಕಾ ಪೈಸಾ ವಸೂಲ್ ಎಂಟರ್ಟೈನರ್ ಸಿನಿಮಾ. ಸದ್ಯಕ್ಕೆ ಟ್ರೈಲರ್ ನೋಡಿದಾಗ ನಮ್ಗೆ ಅನಿಸ್ತಾ ಇರೋದು ಕಂಪ್ಲೀಟ್ಲಿ ಒಂದು ಪ್ಯಾಕೇಜ್ ಇರುವಂತಹ ಸಿನಿಮಾ. ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು, ಒಂದು ಎಲೆಯನ್ನ ಇಟ್ಕೊಂಡು ಅದ್ರ ಮೇಲೆ ಒಂದು ಕಥೆಯನ್ನ ಮಾಡಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯ. ಎಸ್, ವಿಜಯ್ ಕಾರ್ತಿಕೇಯ ಮತ್ತು ಕಿಚ್ಚ ಸುದೀಪ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಸುದೀಪ್ ಅವರು ಖಾಕಿ, ಅಂದ್ರೆ ಸಿನಿಮಾದಲ್ಲಿ ಖಾಕಿ ತೊಟ್ಟಿರ್ಲಿಲ್ಲ, ಆದ್ರೆ ಅವರು ಪೊಲೀಸ್ ಪಾತ್ರವನ್ನ ಮಾಡಿದ್ರು. ಇಲ್ಲೂ ಕೂಡ ಅವರು ಖಾಕಿ ಅಂದ್ರೆ ಪೊಲೀಸ್ ಪಾತ್ರವನ್ನೇ ಮಾಡಿದ್ದಾರೆ. ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್, ಆದ್ರೆ ಎಲ್ಲೂ ಕೂಡ ಅವರು ಖಾಕಿಯನ್ನ ತೊಟ್ಟಿಲ್ಲ. ಡಿಫ್ರೆಂಟ್ ಏರ್ ಸ್ಟೈಲ್, ಒಂದು ಹೊಸ ಲುಕ್ ನಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಸೊ ಟ್ರೈಲರ್ ನಲ್ಲಿ ನೋಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಚೈಲ್ಡ್ ಟ್ರಾಫಿಕಿಂಗ್ ಬಗ್ಗೆ ಇರುವಂತಹ ಕತೆ ಅಂತ ಒಂದು ಸಣ್ಣ ಎಳೆ ಇದೆ. ಬಟ್ ಅದರ ಸುತ್ತಮುತ್ತ ಬೇರೆ ಏನೇನ್ ಕಥೆಯನ್ನ ಜೋಡಿಸಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯ. ಸೊ ಅದನ್ನ ನಾವು ಡಿಸೆಂಬರ್ 24ನೇ ತಾರೀಕು ತಿಳ್ಕೊಳ್ಳೋಣ. ಸೊ ಇಲ್ಲಿ ಪೂರ್ತಿ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಇದು ಕೂಡ ಎಲ್ಲೋ ಒಂದು ಕಡೆ ಒಂದು ಟೈಮ್ ಫ್ರೇಮ್ ಅಲ್ಲಿ ನಡೆಯುವಂತಹ ಕತೆ. ಅಂದ್ರೆ ಈಗ ಮ್ಯಾಕ್ಸ್ ಅಲ್ಲಿ ನಾವೆಲ್ಲ ನೋಡಿದ್ವಿ, ಒಂದು ನೈಟ್ ಅಲ್ಲಿ ನಡೆಯುವಂತಹ ಕತೆ ಆಗಿತ್ತು. ಮಾರ್ಕ್ ಕೂಡ ಅದೇ ರೀತಿಯ ಒಂದು ಟೈಮ್ ಫ್ರೇಮ್ ನಲ್ಲಿ ನಡೆಯುವಂತಹ ಕತೆ. ಅದಂತೂ ಸ್ಪಷ್ಟವಾಗಿ ಹೇಳ್ಬೋದು. ಆದ್ರೆ ಅದು ಎಷ್ಟು ಟೈಮ್ ಅಲ್ಲಿ ನಡೆಯೋ ಕತೆ ಅನ್ನೋದನ್ನ ನಾವು ಸಿನಿಮಾ ನೋಡಿದಾಗ ತಿಳ್ಕೊಬೇಕು. ಇದರಲ್ಲಿ ಟ್ರೈಲರ್ ನಲ್ಲಿ ನನಗೆ ಸುದೀಪ್ ಅವರ ಎಂಟ್ರಿ, ಆ ಒಂದು ಗಾಗಲ್ ಹಾಕೊಂಡು ಬಂದಾಗ ಸ್ವಾಗ್ ಇದೆಯಲ್ಲ, ಅದ್ಭುತ ಅಂತ ಅನ್ಸುತ್ತೆ. ಫ್ಯಾನ್ಸ್ಗೆ ಶಿಳ್ಳೆ ಚಪ್ಪಾಳೆ, ಥಿಯೇಟರ್ ರೂಫ್ ಕಿತ್ತೋಗೋ ಲೆವೆಲ್ಗೆ ವಿಜುವಲ್ ಹಾಕ್ಲಿಕ್ಕೆ, ಎಂಜಾಯ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಎಲಿಮೆಂಟ್ಸ್ಗಳು ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇರತ್ತೆ. ಈ ಒಂದು ಟ್ರೈಲರ್ ನಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ ಈ ಸಿನಿಮಾ ಯಾಕೆ ನೋಡ್ಬೇಕು ಅನ್ನೋದನ್ನ. ಎಸ್, ಕಿಚ್ಚ ಸುದೀಪ್ ಅವರು 1 ವರ್ಷ ಆದ್ಮೇಲೆ, ಅಂದ್ರೆ ಕಳೆದ ಡಿಸೆಂಬರ್ ನಲ್ಲಿ ಮ್ಯಾಕ್ಸ್ ಬಂದಿತ್ತು, ಈ ಡಿಸೆಂಬರ್ ನಲ್ಲಿ ಮಾರ್ಕ್ ಬರ್ತಾ ಇದೆ. ಸೊ ಒಂದು ಡೆಡ್ಲಿ ವಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಬರ್ತಾ ಇದೆ. ಡಿಸೆಂಬರ್ 24ನೇ ತಾರೀಕು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಬರ್ತಾ ಇದೆ. ಅದೇ ದಿನ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವಂತಹ 45 ಸಿನಿಮಾ ತೆರೆಗೆ ಬರ್ತಾ ಇದೆ. ಸೊ ಒಂದು ಜಾಮ್ ಪ್ಯಾಕ್, ಈ ಡಿಸೆಂಬರ್ ಇದೆಯಲ್ಲ ಒಂದು ಜಾಮ್ ಪ್ಯಾಕ್ ಆಗಿದೆ. ಸೊ ಮಾರ್ಕ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಎಸ್, ಈ ಸಿನಿಮಾ ತೆಲುಗಿನ ಸತ್ಯಜ್ಯೋತಿ ಫಿಲ್ಮ್ಸ್ ನಲ್ಲಿ ಬರ್ತಾ ಇದೆ. ಸೊ ಅವರು ನಿರ್ಮಾಣ ಮಾಡ್ತಾ ಇರುವಂತಹ ಮೊದಲ ಕನ್ನಡ ಸಿನಿಮಾ. ನಿರ್ದೇಶನ ವಿಜಯ್ ಕಾರ್ತಿಕೇಯ ಅವರು. ಲೀಡ್ ರೋಲ್ ನಲ್ಲಿ ನಮ್ಗೆಲ್ಲ ಗೊತ್ತು ಕಿಚ್ಚ ಸುದೀಪ್ ಅವರು. ಇನ್ನು ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಜನೀಶ್ ಲೋಕನಾಥ್ ಅವರು. ಸೊ ಒಂದು ಒಳ್ಳೆ ಕಾಂಬಿನೇಷನ್, ಒಂದು ಒಳ್ಳೆ ತಂತ್ರಜ್ಞರ ಬಳಗ. ವಿಶೇಷವಾಗಿ ಇದರ ಸಿನಿಮಾಟೋಗ್ರಫಿ ಬಹಳ ಅದ್ಭುತವಾಗಿದೆ. ನಮ್ಮ ಶೇಖರ್ ಚಂದ್ರ ಅವರು ಸಿನಿಮಾಟೋಗ್ರಫಿ ಈ ಸಿನಿಮಾಗೆ ಮಾಡಿದ್ದಾರೆ. ಸೊ ಇಡೀ ಸಿನಿಮಾದುದ್ದಕ್ಕೂ ಒಂದು ಕಲರ್ ಟೋನ್ ಅನ್ನ ಸೆಟ್ ಮಾಡಿದ್ದಾರೆ. ಮ್ಯಾಕ್ಸ್ ನಲ್ಲೂ ಕೂಡ ಒಂದು ಕಲರ್ ಟೋನ್ ಅನ್ನ ಸೆಟ್ ಮಾಡಿದ್ರು. ಇಲ್ಲೂ ಕೂಡ ಅದೇ ರೀತಿಯ ಒಂದು ಕಲರ್ ಟೋನ್ ಅನ್ನ ಸೆಟ್ ಮಾಡಿದ್ದಾರೆ. ಒಂದು ಗ್ರೇ ಅಂಡ್ ರೆಡಿಶ್ ಒಂದು ಟೋನ್ ಅನ್ನ ಸೆಟ್ ಮಾಡಿದ್ದಾರೆ. ಕಣ್ಣಿಗೆ ತುಂಬಾ ಪ್ಲೆಸೆಂಟ್ ಆಗಿದೆ. ಸೊ ಡೈಲಾಗ್ಗಳು ಕೂಡ ಸಿಕ್ಕಾಪಟ್ಟೆ ಧಮ್ದಾರ್ ಆಗಿದೆ. ಅಭಿಮಾನಿಗಳು ನೋಡ್ಲಿಕ್ಕೆ ಏನೆಲ್ಲ ಬೇಕು, ಅಭಿಮಾನಿಗಳು ಎಂಜಾಯ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು, ಅದೆಲ್ಲವೂ ಕೂಡ ಮಾರ್ಕ್ ನಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಟ್ರೈಲರ್ ನಲ್ಲಿ ನನಗೆ ನೋಡಿದಾಗ ಸಿಕ್ಕಾಪಟ್ಟೆ ಆಕ್ಷನ್ ಎಲಿಮೆಂಟ್ ಗಳನ್ನ ಇಟ್ಟಿದ್ದಾರೆ. ಫಸ್ಟ್ ಒಂದು ಗ್ಲಿಮ್ಸ್ ಅನ್ನ ಬಿಟ್ಟಾಗ
ಸುದೀಪ್ ಅವರ ಕ್ಯಾರೆಕ್ಟರ್ನ ತೋರಿಸಿದ್ರು, ಅಂದ್ರೆ ಯಾವ ರೀತಿ ಇರುತ್ತೆ, ಕ್ಯಾರೆಕ್ಟರ್ ಡಿಸೈನ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಒಂದಷ್ಟು ಆಕ್ಷನ್ ಎಲಿಮೆಂಟ್ಗಳನ್ನ ಜಾಸ್ತಿ ಇಟ್ಟಿದ್ದಾರೆ, ಸಾಕಷ್ಟು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಕೂಡ ಇಲ್ಲಿ ಆಗಿದೆ. ಇನ್ನು ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದ್ರೆ ದೀಪ್ಶಿಖಾ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಬಹಳ ವಿಶೇಷವಾಗಿ ನವೀನ್ ಚಂದ್ರ, ತೆಲುಗು ನಟ, ಟಾಲಿವುಡ್ ನಟ ನವೀನ್ ಚಂದ್ರ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಯೋಗಿ ಬಾಬು, ತಮಿಳಿನ ಖ್ಯಾತ ಹಾಸ್ಯ ನಟ, ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇದು ಪ್ಯಾನ್ ಇಂಡಿಯಾ ಬರ್ತಾ ಇರುವಂತಹ ಸಿನಿಮಾ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಒಟ್ಟು 5 ಭಾಷೆಗಳಲ್ಲಿ ಮಾರ್ಕ್ ಸಿನಿಮಾ ಬರ್ತಾ ಇದೆ. ಅಫ್ಕೋರ್ಸ್ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಟ್ರೆಂಡ್ ಬಂದ ಮೇಲೆ ಸೊ ಎಲ್ಲಾ ಭಾಷೆಯ ಕಲಾವಿದರನ್ನ ಹಾಕೊಂಡು ಸಿನಿಮಾ ಮಾಡೋದು ಒಂದು ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ. ಅಫ್ಕೋರ್ಸ್ ಅದಕ್ಕೆ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ, ಎಲ್ಲಾ ಭಾಷೆಯ ಆಡಿಯನ್ಸ್ನು ಕೂಡ ಗ್ರ್ಯಾಬ್ ಮಾಡಬೇಕು, ಅವರ ಅಟೆನ್ಷನ್ ಬೇಕಾಗತ್ತೆ. ಸೊ ಅಲ್ಲಿಯ ಲೋಕಲ್ ಕಲಾವಿದ್ರು ಅಂದ್ರೆ ಆಯಾ ಭಾಷೆಯ ಕಲಾವಿದ್ರು ಇದ್ದಾಗ ಸ್ವಲ್ಪ ಅಲ್ಲಿಗೆ ರಿಲೆವೆಂಟ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಭಾಷೆಯ ಕಲಾವಿದರನ್ನು ಕೂಡ ಬಳಸ್ಕೊಳ್ತಾರೆ. ಸೊ ಮಾರ್ಕ್ ಸಿನಿಮಾದಲ್ಲೂ ಕೂಡ ಅದೇ ರೀತಿಯ ಸ್ಟಾರ್ ಕಾಸ್ಟ್ ಇದೆ. ಒಂದು ಅದ್ಭುತವಾದಂತಹ ಜಾಮ್ ಪ್ಯಾಕ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇದು ಪಕ್ಕಾ ಸುದೀಪ್ ಅವರ ಸ್ವ್ಯಾಗ್ ಅನ್ನ ನಾವಿಲ್ಲಿ ನೋಡಬಹುದು. ಸೊ ಇದೇ ಡಿಸೆಂಬರ್ 24ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಟ್ರೈಲರ್ ನಲ್ಲಿ ಶೇಖರ್ ಚಂದ್ರ ಅವರ ಸಿನಿಮಾಟೋಗ್ರಫಿ, ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್, ವಿಜಯ್ ಕಾರ್ತಿಕೇಯ ಅವರ ನಿರ್ದೇಶನ ಅಂದ್ರೆ ಸ್ಕ್ರೀನ್ ಪ್ಲೇ, ಅವರು ಒಂದ್ ನೈಟ್ ಅಲ್ಲಿ ನಡೆಯುವಂತಹ ಕಥೆಯನ್ನ ಏನು ಮ್ಯಾಕ್ಸ್ ಅಲ್ಲಿ ಮಾಡಿದ್ರು, ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ರು. ಆ ಕಾರಣಕ್ಕಾಗಿ ಸಿನಿಮಾ ಜನರಿಗೆ ತುಂಬಾ ಇಷ್ಟ ಆಗಿತ್ತು. ಸೊ ಮಾರ್ಕ್ ಅಲ್ಲೂ ಕೂಡ ಅದೇ ರೀತಿಯ ಸ್ಕ್ರೀನ್ ಪ್ಲೇ ನಲ್ಲಿ ಒಂದು ವಿಭಿನ್ನವಾದಂತಹ ಒಂದು ಟಚ್ ಅನ್ನ ಕೊಟ್ಟಿದ್ದಾರೆ. ಸೊ ಎಲ್ಲದರ ಜೊತೆಗೆ ಕಿಚ್ಚ ಸುದೀಪ್ ಅವರ ಅಭಿನಯ, ಅವರ ಆಟಿಟ್ಯೂಡ್, ಅವರ ಸ್ಟೈಲ್, ಅವರ ಸ್ವ್ಯಾಗ್. ಎಸ್ ಅಫ್ಕೋರ್ಸ್ ಡಿಸೆಂಬರ್ 24ನೇ ತಾರೀಕು ನಾವು ಮಾರ್ಕ್ಗಾಗಿ ಕಾಯೋಣ. ಈಗ ಟ್ರೈಲರ್ ನೋಡಿ ಎಂಜಾಯ್ ಮಾಡಿ. ಟ್ರೈಲರ್ ಆಲ್ರೆಡಿ ಟ್ರೆಂಡಿಂಗ್ ನಲ್ಲಿದೆ. ಕೇವಲ 3 ಗಂಟೆಯಲ್ಲಿ 3 ಮಿಲಿಯನ್ ಆಲ್ರೆಡಿ ವ್ಯೂಸ್ ಆಗಿತ್ತು. ಸೊ ಟ್ರೈಲರ್ ಎಂಜಾಯ್ ಮಾಡಿ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.